ದೇವರಮಳ್ಳೂರು ಗ್ರಾಮದಲ್ಲಿ ರಂಗೋಲಿ ಸ್ಪರ್ಧೆ, ಜಾತ್ರಾ ಸಂಭ್ರಮಕ್ಕೆ ಮೆರುಗು. ಶಿಡ್ಲಘಟ್ಟ ತಾಲೂಕಿನ ದೇವರಮಳ್ಳೂರು ಗ್ರಾಮದಲ್ಲಿ ಶ್ರೀ ಮಳ್ಳೂರಾಂಬ ದೇವಿಯ ಬ್ರಹ್ಮ ರಥೋತ್ಸವದ ಅಂಗವಾಗಿ ರಂಗೋಲಿ ಸ್ಪರ್ಧೆಯನ್ನು ಅದ್ದೂರಿಯಾಗಿ ನಡೆಸಲಾಯಿತು. ಜಾತ್ರಾ ವೈಭವದಿಂದಲೇ ಕಂಗೊಳಿಸುತ್ತಿದ್ದ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮಹಿಳೆಯರು ಬಣ್ಣ ಬಣ್ಣದ ರಂಗೋಲಿಗಳನ್ನು ಬಿಡಿಸಿದ್ದು ಜಾತ್ರಾ ಮಹೋತ್ಸವಕ್ಕೆ ಹೊಸ ಮೆರುಗು ತುಂಬಿತು. ಸುಮಾರು 300ಕ್ಕೂ ಹೆಚ್ಚು ಮಹಿಳೆಯರು ಸ್ಪರ್ಧೆಯಲ್ಲಿ ಪಾಲ್ಗೊಂಡಿರುವುದು ಗ್ರಾಮದ ಒಗ್ಗಟ್ಟಿನ ಪ್ರತಿರೂಪವೆಂದು ಗಣನೀಯವಾಗಿ ಕಾಣಿಸಿಕೊಂಡಿತು. ರಂಗೋಲಿ ಸ್ಪರ್ಧೆಯಲ್ಲಿ ವಿಜೇತರಿಗೆ ಪ್ರಥಮ ಬಹುಮಾನ 30 ಗ್ರಾಂ ಬೆಳ್ಳಿ ದೀಪ, ದ್ವಿತೀಯ ಬಹುಮಾನ 15 ಗ್ರಾಂ ಬೆಳ್ಳಿ ದೀಪ ಹಾಗೂ ತೃತೀಯ ಬಹುಮಾನ 10 ಗ್ರಾಂ ಬೆಳ್ಳಿ ದೀಪದ ಬಹುಮಾನಗಳನ್ನು ವೇದಿಕೆಯಲ್ಲಿ ಗೌರವದಿಂದ ವಿತರಿಸಲಾಯಿತು. ಇನ್ನು ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಎಲ್ಲರಿಗೂ ಆರ್ಟ್ ಬಾಕ್ಸ್ಗಳನ್ನು ವಿತರಿಸಲಾಯಿತು. ಇನ್ನು ಕಾರ್ಯಕ್ರಮಕ್ಕೆ ಆಗಮಿಸಿದ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪನವರ ಅಣ್ಣನ ಮಗ ಹಾಗೂ ಮಾರೇನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ರಾಹುಲ್ ಅವರನ್ನು ಗ್ರಾಮಸ್ಥರು ಆತ್ಮೀಯವಾಗಿ ಸ್ವಾಗತಿಸಿದರು. ದೇವಿಯ ದರ್ಶನ ಪಡೆದ ನಂತರ ಅವರು ಬೀದಿಗಳಲ್ಲಿ ಸಂಚರಿಸಿ ಮಹಿಳೆಯರು ಬಿಡಿಸಿದ್ದ ರಂಗೋಲಿಗಳನ್ನು ವೀಕ್ಷಿಸಿದರು. 1,50,000 ರು ಚೆಕ್ ಅನ್ನು ದೇವಾಲಯ ಅಭಿವೃದ್ಧಿ ಸಮಿತಿಗೆ ರಾಹುಲ್ ಹಸ್ತಾಂತರಿಸಿದರು. ದೇವರಮಳ್ಳೂರು ಗ್ರಾಮದಲ್ಲಿ ಪ್ರತಿ ವರ್ಷ ಜಾತ್ರೆಯನ್ನು ಅದ್ದೂರಿಯಾಗಿ ಆಯೋಜಿಸುತ್ತಿರುವುದನ್ನು ಪ್ರಶಂಸಿಸಿದರು. ಪುಟ್ಟು ಆಂಜಿನಪ್ಪ ಅವರು ಆರೋಗ್ಯ ಕಾರಣದಿಂದ ಭಾಗವಹಿಸಲು ಸಾಧ್ಯವಾಗದಿದ್ದರೂ ಗ್ರಾಮಸ್ಥರ ಆತ್ಮೀಯತೆಗೆ ತಾವು ಪಾತ್ರರಾಗುತ್ತಿರುವುದಾಗಿ ತಿಳಿಸಿದರು. ಇನ್ನು ಗ್ರಾಮ ಪಂಚಾಯಿತಿ ಸದಸ್ಯ ವೆಂಕಟೇಶ್ ಅವರು ಸ್ಪರ್ಧೆಯಲ್ಲಿ ಪಾಲ್ಗೊಂಡ ಎಲ್ಲ ಮಹಿಳೆಯರಿಗೆ ಆರ್ಟ್ ಬಾಕ್ಸ್ಗಳನ್ನು ಸಮಾಧಾನ ಬಹುಮಾನವಾಗಿ ವಿತರಿಸಲು ಮುಂದಾದ ಕಾರ್ಯವನ್ನು ರಾಹುಲ್ ಅಭಿನಂದಿಸಿದರು. ಇನ್ನು 300ಕ್ಕೂ ಹೆಚ್ಚು ಮಹಿಳೆಯರಿಗೆ ಆರ್ಟ್ ಬಾಕ್ಸ್ಗಳನ್ನು ವಿತರಿಸಲಾಯಿತು. ಪುಟ್ಟು ಆಂಜಿನಪ್ಪ ಅವರು 15 ವರ್ಷಗಳ ಸಾರ್ವಜನಿಕ ಸೇವೆ, ಉಚಿತ ವಿವಾಹ ಮಹೋತ್ಸವಗಳು, ಆರೋಗ್ಯ ಶಿಬಿರಗಳು ಸೇರಿದಂತೆ ಹಲವಾರು ಜನಪರ ಕಾರ್ಯಕ್ರಮಗಳನ್ನು ನೆನಪಿಸಿದ ರಾಹುಲ್, 2 ಬಾರಿ ಚುನಾವಣೆಯಲ್ಲಿ ಸೋಲು ಕಂಡರೂ ಇಂದಿಗೂ ಜನಸೇವೆಯನ್ನು ನಿಷ್ಠೆಯಿಂದ ಮಾಡುತ್ತಿರುವುದು ಅವರ ನಿಜವಾದ ಗುಣ ಎಂದು ಶ್ಲಾಘಿಸಿದರು. ಮುಂದಿನ ಚುನಾವಣೆಯಲ್ಲಿ ಗ್ರಾಮಸ್ಥರ ಆಶೀರ್ವಾದ ಪುಟ್ಟಣ್ಣನೊಂದಿಗೆ ಇರಬೇಕೆಂದು ವಿನಂತಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ನಿವೃತ್ತ ಶಿಕ್ಷಕರಾದ ವೆಂಕೋಪರಾವ್, ದೇವಾಲಯ ಅಧ್ಯಕ್ಷ ಮುನಿರಾಜ್, ಕಾರ್ಯದರ್ಶಿ ವೇಣುಗೋಪಾಲ್, ರಾಕೇಶ್, ಶಶಿಕುಮಾರ್, ಮಂಜುನಾಥ್, ಶ್ರೀರಾಮ, ನಂಜುಂಡಪ್ಪ, ಬೂದಾಳ, ವರದರಾಜ್, ಹಾನೂರು, ಆನಂದ್, ಬಳವನಹಳ್ಳಿ ಮೂರ್ತಿ ಸೇರಿದಂತೆ ಇತರರು ಹಾಜರಿದ್ದರು. ನೀಡಿ ಹೋಬಳಿ ಮಳ್ಳೂರು ಗ್ರಾಮ ಪಂಚಾಯಿತಿ ದೇವರಮಳ್ಳೂರು ಗ್ರಾಮದಲ್ಲಿ ಇವತ್ತು ಸಹ ಇನ್ನೂ ಒಂದು ವಾರ ಗಟ್ಟಲೆ ಮಾಡ್ತಾರೆ ಅನಿಸುತ್ತೆ. ಒಂದು ವಾರ ನಮಗೆ ಈ ಗ್ರಾಮದಲ್ಲಿ ಅದ್ದೂರಿಯಾಗಿ ಬ್ರಹ್ಮ ರಥೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಅವರು ಬರಬೇಕಿತ್ತು. ಕಾರಣಾಂತರದಿಂದ ಸ್ವಲ್ಪ ಆರೋಗ್ಯದಲ್ಲಿ ಸಮಸ್ಯೆ ಇರೋದ್ರಿಂದ ಬರೋಕ್ಕಾಗಲಿಲ್ಲ. ಅದರ ಅನುಪಸ್ಥಿತಿಯಲ್ಲಿ ರಾಹುಲ್ ಅಂತೇಳಿ ನಾವು ಬಂದಿರ್ತೀವಿ. ಈ ಒಂದು ಕಾರ್ಯಕ್ರಮ ಭಾಳ ಸಂತೋಷ ಆಯಿತು. ಇವತ್ತಿನ ದಿನ ನಮ್ಮ ದೇವರಮಳ್ಳೂರು ಊರಲ್ಲಿ ಸುಮಾರು ಒಂದು 300 ಜನ ಅವರವರ ಮನೆ ಮುಂದೆ ಸೊಗಸಾಗಿ ಒಂದು ರಂಗೋಲಿಗಳನ್ನ ಹಾಕಿರ್ತೀರ. ಎಲ್ಲರೂ ತಾಯಿ ಮಳ್ಳೂರಾಂಬ ಎಲ್ಲರಿಗೂ ಒಳ್ಳೇದು ಮಾಡಲಿ. ಪ್ರತಿ ವರ್ಷವೂ ಕೂಡ ಕಳೆದ 3 ವರ್ಷಗಳಿಂದ ಈ ಒಂದು ರಂಗೋಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈ ಊರಿನ ಮುಖಂಡರು, ಅದೇ ರೀತಿ ಯುವಕರಾಗಿರ್ಬೋದು, ಪುಟ್ಟು ಆಂಜಿನಪ್ಪ ಅವರ ಅಭಿಮಾನಿಗಳ ಬಳಗದವರು ಎಲ್ಲರೂ ಸಹ ಸೇರಿ ಒಗ್ಗಟ್ಟಿನಿಂದ ಇವತ್ತು ಒಂದು ರಂಗೋಲಿ ಕಾಂಪಿಟೇಷನನ್ನು ಹಮ್ಮಿಕೊಂಡಿರ್ತಾರೆ. ಆ ಕಾರ್ಯಕ್ರಮವನ್ನು ಕೂಡ ನಾನು ಊರೆಲ್ಲ ಓಡಾಡಿದೆ. ಭಾಳ ಚೆನ್ನಾಗಿ ಯಶಸ್ವಿಯಾಗಿ ಬಂದಿದೆ. ಎಲ್ಲರೂ ಸಹ ಇವತ್ತು ಅದ್ಭುತವಾಗಿ ಎಲ್ಲರೂ ಸೇರಿರ್ತೀರ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಾದಂಥ ವೆಂಕಟೇಶಣ್ಣವರು ಬಂದಿರ್ತಾರೆ. ಅದೇ ರೀತಿ ಈ ಊರಿನ ಗ್ರಾಮಸ್ಥರು, ಹಿರಿಯರು ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಒಂದು ಜಾತ್ರೆಯನ್ನು ಕೂಡ ಯಶಸ್ವಿಯಾಗಿ ಮಾಡ್ತಾಯಿದ್ದೀರಿ. ಈ ಒಂದು ಕಾರ್ಯಕ್ರಮದ ಬಹುಮಾನ ಮೊದಲನೇ 30 ಗ್ರಾಂ ಬೆಳ್ಳಿ ಕೊಡ್ತಾ ಇದ್ದಾರೆ.
ವಿಜಯೇಂದ್ರ ಡಿ ಅಂತೇಳಿ ಮೊದಲನೇ ಬಹುಮಾನ. ಎರಡನೇ ಬಹುಮಾನಕ್ಕೆ 15 ಗ್ರಾಮ್ ಬೆಳ್ಳಿ ಆಂಜಿನಪ್ಪ ನಂದಿ ಅಂತೇಳಿ. ಮೂರನೇ ಬಹುಮಾನ 10 ಗ್ರಾಮ್ ಬೆಳ್ಳಿ ನಾಗರಾಜ್ ಬಳ್ಳಾರಿ ಅಂತೇಳಿ, DM ರೋಹಿತ್ ಅಂತೇಳಿ. ಇವರು ಮೊದಲನೇ, ಎರಡನೇ, ಮೂರನೇ ಬಹುಮಾನ. ಇದನ್ನು ಯಾರು ಗ್ರಾಮಸ್ಥರು ಸಹ ಯಾರು ಡಿಸೈಡ್ ಮಾಡಿರಲ್ಲ, ಊರಿನ ಶಿಕ್ಷಕರಾಗಿರ್ತಾರೆ, ಮುಖ್ಯ ಶಿಕ್ಷಕರು, ಅವ್ರು ಬಂದು ಇದನ್ನು ಮಾಡಿರ್ತಾರೆ. ಅದೇ ರೀತಿ ಇದೇ ಊರಿನ ಸದಸ್ಯರಾದಂಥ ನಮ್ಮ ವೆಂಕಟೇಶಣ್ಣವರು ಸಮಾಧಾನಕ ಬಹುಮಾನ ಎಲ್ಲರೂ ಯಾರ್ಯಾರು ನಮ್ಮ ರಂಗೋಲಿ ಹಾಕಿರ್ತಾರೆ ಅವ್ರಿಗೆಲ್ಲರಿಗೂ ಕೂಡ ಆರ್ಟ್ ಬಾಕ್ಸ್ ಕೊಡುವಂಥ ಕಾರ್ಯಕ್ರಮ ಕೊಟ್ಟಿರ್ತಾರೆ. ಅವ್ರಿಗೂ ಕೂಡ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೇ ರೀತಿ ಒಗ್ಗಟ್ಟಿನಿಂದ ಊರಿನ ಅಭಿವೃದ್ಧಿ ಕಡೆಗೆ ಗಮನ ಕೊಡಬೇಕು. ಪುಟ್ಟು ಅಂಜಿನಪ್ಪವ್ರಿಗೂ ಸಹ ಹಿಂದೆಯಿಂದ ಸುಮಾರು ಒಂದು 15-16 ವರ್ಷಗಳಿಂದ ನಮ್ಮ ಯಜಮಾನರು ಹೇಳಿದಂಗೆ ಸುಮಾರು ಸಮಾಜ ಸೇವೆಗಳನ್ನ ಮಾಡ್ಕೊಂಡ್ಬರ್ತಾ ಇದ್ದಾರೆ. ತಾಲೂಕಿನಾದ್ಯಂತ ಉಚಿತ ವಿವಾಹ ಮಹೋತ್ಸವಗಳಾಗಿರ್ಬೋದು, ಆರೋಗ್ಯ ಶಿಬಿರಗಳಾಗಿರ್ಬೋದು, ಹಲವಾರು ಜನಪರ ಸೇವೆಗಳನ್ನ ನಿರಂತರವಾಗಿ ಮಾಡ್ಕೊಂಡ್ಬರ್ತಾ ಇದ್ದಾರೆ. ಇಂದು ಸಹ 2 ಬಾರಿ ಚುನಾವಣೆಗೆ ನಿಂತು ಸೋತಿದ್ರು ಸಹ ಈಗಲೂ ಕೆಲಸನ ಮಾಡ್ತಾ ಇದ್ದಾರೆ. ಮುಂದೆ ಬರೋ ಚುನಾವಣೆಯಲ್ಲಿ ನಿಮ್ಮ ಆಶೀರ್ವಾದ ಎಲ್ಲ ಪುಟ್ಟಣ್ಣನ ಮೇಲೆ ಇರಬೇಕು. ಎಲ್ಲ ಅವ್ರಿಗೆ ಜಯಶೀಲನ ಮಾಡಿ ನಿಮ್ಮ ಮನೆ ಮಗನಾಗಿ ಸೇವೆ ಮಾಡಿ ಊರನ್ನ ಅಭಿವೃದ್ಧಿ ಮಾಡೋ, ತಾಲೂಕನ್ನು ಅಭಿವೃದ್ಧಿ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕಂತೇಳಿ 1-2 ಮಾತನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು. ದೇವರ ಸಮಿತಿಯವರು ಬಂದು ಆ ಚೆಕ್ಕನ್ನು ಪಡಿಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಹೇಳಿದ್ದೇವೆ. ಟೋಕನ್ ನಂಬರ್ 122 ಲಕ್ಷ್ಮಮ್ಮ ದೇವಪ್ಪ ಮುಂಭಾಗ ಬಂದು ಇದು ಪ್ರಥಮ ಬಹುಮಾನವನ್ನ ಪಡೆದುಕೊಳ್ಬೇಕು. ಚಿಕ್ಕಮುನಿಯಪ್ಪ 216, ಪ್ರದೀಪ್ ಚಿಕ್ಕಮುನಿಯಪ್ಪ ಅವ್ರು 177, 177. ಸಮಯದ ಕಾಲಾವಕಾಶ 7. ಮೂರನೇ ಬಹುಮಾನ 177 ಮೆಗಾ ಸಣ್ಣ ಶ್ರೀ ಮಳ್ಳೂರಂಬ ದೇವಿ ರಥೋತ್ಸವದ ಪ್ರಯುಕ್ತ ಚಕ್ರವರ್ತಿ ಅವರು ಎಲ್ರಿಗೂ ಸಮಾಧಾನಕ್ಕೆ ಬಹುಮಾನವನ್ನು ಕೊಡ್ತಾರೆ. ಅವರಿಗೆ ವೇದಿಕೆ ಮುಖಾಂತರ ಎಲ್ಲರೂ ಚಪ್ಪಾಳೆ ಮೂಲಕ ಸ್ವಾಗತ ಒಂದು 4 ಜನ ಕೊಡ್ತಾರೆ. ಗೊತ್ತಿಲ್ಲ ಕಟ್ಟ